ಈ ಕಡೆ ನಿಂತ್ಕೊಂಡು ಹೇಳಿ ಮೇಡಮ್. ಓಕೆ ಮೇಡಮ್. ಇದು ನಿಮ್ಗೆ ಕಂಪನಿಯಲ್ಲಿ ನಮ್ಮ ಕಂಪನಿಯಲ್ಲಿ ವೆಸ್ಟೇಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ನೀವು ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲ ಮೇಡಮ್, ಅದು ಯಾವ ತರ ರಿಸಲ್ಟ್ ಬಂತು ಮೇಡಮ್? ನಿಮ್ಮ ತಮ್ಮ ಕಾಲು ನಡೆಯಕ್ ಬರ್ತಿದ್ರಿ, ಆಪರೇಷನ್ ಹೇಳಿದ್ರು. 2 ಲಕ್ಷ ರೂಪಾಯಿ ಬರ್ತದೆ. ನೀವು ಗುಳಿಗಿ ಮೊದ್ಲ ಹೇಳಿದ್ರ ನೀವು, ಆದ್ರೆ ನಂಬಲಿಲ್ಲ ನಾವು. ಇದೇನಾಗ್ತದ ಬಿಡು ಅಂತ ಮತ್ ಬಿಜಾಪುರಕ್ಕೆ ಹೋಗಿ 50,000 ರೂಪಾಯಿ ಖರ್ಚು ಮಾಡಿ ಮತ್ತ ಹೊಳ್ಳಿ ಈಗ ಗುಳಿಗಿ ತಗೊಂಡ್ರು ನೋಡಮ್ಮ ಅಂತ ಹೇಳಿ. ಆಸ್ಪತ್ರೆಯಲ್ಲಿ ಎಷ್ಟು ದಿನ ಇದ್ರಿ ಮೇಡಮ್? 20 ದಿನ ಆಗಿತ್ತು. 20 ದಿವಸ ಇದ್ರಿ. ಅದೇ ನಿಮ್ಗೆ ಅಲ್ಲಿ ಆರಾಮ ಅನಿಸ್ತೇನ್ರಿ? ಏನ್ ಆರಾಮ ಅನಿಸ್ತು, ಬಾವು ಇಳಿದಿತ್ರಿ. ಹೊಡಿದು ಒಂದ್ ಸ್ವಲ್ಪ ಕಡಿಮೆ ಇಲ್ರಿ. ಮತ್ 1 ತಿಂಗಳು ಸಂಧಿವ ಗುಳಿಗಿ ಕೊಟ್ಟಿದ್ರಿ. ಅದಕ್ಕೆ ಎಷ್ಟು ಹೊಡಿದು ಕಡಿಮೆ ಇದ್ದಿಲ್ರಿ, ನಿದ್ದಿದ್ದಿಲ್ಲ, ಊಟ ಹೋಗ್ತಿದ್ದಿಲ್ರಿ. ಈ ಗುಳಿಗೆ ತಗೊಂಡಿಂದ ನಿದ್ದಿ, ಊಟ, ಮತ್ತ ಅಡ್ಡಾಡೋದು ಎಲ್ಲಾ ಮಾಡಿ ಈಗೆಲ್ಲ ನಿಂತೆಲ್ಲ ಕೆಲಸ ಮಾಡ್ತಾರೆ. ಫಸ್ಟ್ ಊಟನ ಸರಿಯಾಗಿ ಮಾಡ್ತಾರೆ. ಊಟ ಸರಿಯಾಗಿ ಊಟಿದ್ದಿಲ್ರಿ ಈ ಗುಳಿಗೆ ತಗೊಂಡಿಂದನೇ. ಆಮೇಲೆ ಚೀಟಟಿ ಅಂತ ಹೇಳ್ಬಿಟ್ಟು ನಮ್ಗೆ ಉದಾಹರಣೆ ಹೇಳಿದ್ದೆ ಮೇಡಮ್. ಇದನ್ನ ಡಿಕಾಷನ್ ಮಾಡ್ಕೊಂಡ್ರಿಂದ ಊಟ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿದೆ ನಾನು. ಇದನ್ನ ಡಿಕಾಷನ್ ಮಾಡ್ಕೊಂಡು ಅವ್ರು ಕುಡಿಯೋದ್ರ ಮುಖಾಂತರ ಅವರು 10 ಗಂಟೆ ಆದ್ರೂ ಊಟ ಬೇಡ ಅಂತ ಹೇಳ್ತಾ ಇದ್ರಂತ. ಅಂತ ಟೈಮ್ 7 ಗಂಟೆ ಆಯ್ತಂದ್ರೆ ಏನ್ ಮಾಡಿದ್ರೆ ಊಟ ಕೊಡ್ರ ಅಂತ ಹೇಳ್ತಾ ಇದ್ರಂತ. ಆ ತರ ಕೇಳ್ತಾ ಇದ್ರು. ಊಟ ಯಾರು ಮಾಡಂದಿದ್ರು ನಿಮ್ಗೆ? ನಮ್ಗೆ ಊಟನೇ ಬೇಕಾಗಿಲ್ಲ ಅಂತ ಇಬ್ಬಿಸ್ತಿದ್ರು. ಇವು ಎಲ್ಲ ಗುಳಿಗಿ ಎಲ್ಲ ಇದು ತಗೊಂಡಿಂದ ಇನ್ನೂ ಊಟ ಯಾಕೆ ಮಾಡಿದ್ರು, ಮಾಡೋದಾಗಿಲ್ಲ ಅಂತ ಕೇಳ್ತಾರೆ. ಮನೆ ಬಿಟ್ಟು ಹೊರಗಡೆ ಬರ್ಬೇಕಾದ್ರೂ ಇಂತ ಮುಂದೆ ನೋಡ್ತಾ ಇದ್ರು. ಇವಾಗ ಸೈಕಲ್ ಮೋಟರ್ ತಗೊಂಡು ಓಡಾಡ್ತಾ ಇದಾರೆ. ಬೇರೆ ಕೆಲಸ ಜೋರ ಚಪ್ಪಾಳೆ.